ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, RRBಯಲ್ಲಿ ಎಕ್ಸಾಮ್ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಕಾಲ್ ಲೆಟ್ರ್ ಅಂದರೆ ಹಾಲ್ ಟಿಕೆಟ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು ನೀವು ಜಸ್ಟ್ RRB ಅಂತೇಳಿ ಟೈಪ್ ಮಾಡಿ ಎಂಟ್ರಿ ಕೊಡಿ, ಎಂಟರ್ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಫಸ್ಟ್ ಬರುತ್ತೆ ಬ್ಯಾಂಗ್ಳೂರು ಇರೋರು, ಇಲ್ಲಿ RRB ಬ್ಯಾಂಗ್ಳೂರು ಅಂತೇಳಿ ಬರುತ್ತೆ. ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಬ್ಯಾಂಗ್ಳೂರು ಅಂತ ಇದೆ. ಇದು ಬೆಂಗಳೂರಲ್ಲಿ ಇರುವಂಥವ್ರಿಗೆ ಇದು ಅನ್ವಯ ಆಗುತ್ತೆ. ಇಲ್ಲ ನೀವು ಬೇರೆ RRB ಕೂಡ ಅಪ್ಲೈ ಮಾಡಿದರೆ ಇಲ್ಲಿ ಅದರ್ RRB ಅಂತ ಇದೆ ನೋಡಿ. ಈ ಥರ ನೀವು ಬೇರೆ RRB ಇದ್ರೂ ಕೂಡ ನೀವು ಚೆನ್ನೈ ಇದೆ, ಮತ್ತು ಗೋರಖ್ಪುರ್ ಇದೆ, ಈ ಥರ ಮುಂಬೈ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ RRB ಕೂಡ ಓಪನ್ ಆಗ್ತವೆ. ಅಲ್ಲಿ ಕೂಡ ನೀವು ಬೇರೆ RRBಗೆ ಅಪ್ಲೈ ಮಾಡಿದರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಾನೀಗ ಬ್ಯಾಂಗ್ಳೂರು RRBಗೆ ಹೋಗ್ತೀನಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಅಂತ ಹೇಳಿದ್ರೆ ನೀವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಕಾಲ್ ಲೆಟ್ರು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮ್ಮದು ಅಪ್ಲಿಕೇಶನ್ ನೋಡಿ, CN1 2025 ಇದೇನೋ ಅಥವಾ CN ಯಾವುದಿದೆ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. 1 2024 ಇರುತ್ತೆ ನೋಡಿ. ಏರ್ ಪೈಲಟ್, ಲೋಕೋ ಪೈಲಟ್ ಅದು CN1 ಇದೆ. ಮತ್ತು ಹಿಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಈಗ ನಾವು ಅಪ್ಲೈ ಮಾಡಿದ್ದು CN4 2024 ಇದೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇಲ್ಲಿ ಶೆಡ್ಯೂಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸಾಮ್ ಡೇಟು ಗೊತ್ತಾಗುತ್ತೆ. ಮತ್ತು ಆಧಾರ್ ವೆರಿಫಿಕೇಷನ್ ನೋಟಿಸ್ ಕೂಡ ಇದರಲ್ಲಿದೆ. ಮತ್ತು ಇಲ್ಲಿ ಕೆಳಗಡೆ ಬಂದರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಈ ಕಾಲ್ ಲೆಟ್ರ್ ಅಂತ ಇದೆ, ಇಲ್ಲಿದೆಯಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಯಾಂಡಿಡೇಟ್ ಲಾಗಿನ್ ಕೇಳುತ್ತದೆ. ಇಲ್ಲಿ ನಿಮ್ಮ CN ಕೂಡ ಇರುತ್ತೆ ನೋಡ್ಕೊಳ್ಳಿ, CN4 2024. ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ರೆ 1, 2, 3 ಈ ಥರ ಇರುತ್ತೆ CN. ಇದು ನೀವು ಕ್ಲಾರಿಟಿ ಇರುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ. ನಿಮಗೆ ನಂಬರ್ ಕೂಡ ನಿಮಗೆ ನೋಟಿಫಿಕೇಷನ್ ಕೂಡ ಕೊಟ್ಟಿರ್ತಾರೆ. ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ, ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡಿದ್ರೆ ಅಂತೇಳಿ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತದು. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಕಾಪಿ ಮೇಲೆ ಇರುತ್ತೆ ನೋಡಿ ರಿಜಿಸ್ಟ್ರೇಷನ್ ನಂಬರ್. ಆ ರಿಜಿಸ್ಟ್ರೇಷನ್ ನಂಬರ್ ಆಗಿ ಇಲ್ಲಿ ಈ ಥರ ಡೇಟ್ ಆಫ್ ಬರ್ತನ್ನು ಸೆಲೆಕ್ಷನ್ ಮಾಡಬೇಕು. ಡೇಟು, ಮಂತು, ಇಯರು ಅಂತೇಳಿ ಈ ಥರ ಡೇಟ್ ಆಫ್ ಬರ್ತ್ ಸೆಲೆಕ್ಷನ್ ಮಾಡ್ತೀನಿ. ಸೆಲೆಕ್ಷನ್ ಮಾಡಲಿ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. 3596 ಈ ಥರ ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ. ಏನಾದರೂ ರಾಂಗ್ ಇದ್ದರೆ ರಾಂಗ್ ಅಂತ ಅದು ಬರುತ್ತೆ. ಹೀಗಾಗಿಬಿಟ್ಟು ನೀವು ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದ್ಸಲ ನಾನು ಚೆಕ್ ಮಾಡ್ತೀನಿ. ನೋಡಿ ಇಲ್ಲಿ ರಾಂಗ್ ಇದೆ, ಹೀಗಾಗಿ ಅದು ತಗೊಳ್ಳಿಲ್ಲ. ಈಗ ಕರೆಕ್ಟ್ ಎಂಟ್ರಿ ಮಾಡಿದ್ದೀನಿ. ಈಗ ಮತ್ತೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಸೆಲೆಕ್ಷನ್ ಮಾಡಬೇಕು ಡೇಟ್ ಆಫ್ ಬರ್ತ್. ಸೆಲೆಕ್ಷನ್ ಮಾಡಿ ಇದು ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಒನ್ ನಂಬರ್ ಮಿಸ್ ಆಗಿದ್ರು ಕೂಡ ಮತ್ತೆ ಅದು ಅಗೇನ್ ಎಂಟ್ರಿ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಕರೆಕ್ಟಾಗಿ ನೋಡಿ ಎಂಟ್ರಿ ಮಾಡಿ. ಇಲ್ಲಿ ನೋಡಿ ಈ ಥರ ಲಾಗಿನ್ ಆಗುತ್ತೆ. 4 2024 CN ನಂಬರ್ ಇರುತ್ತೆ. ಇದ್ರ ಮೇಲೆ ನೀವು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಇರುತ್ತೆ, ನೋಡ್ಕೋಬೋದು. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನೇಮ್ ಇರುತ್ತೆ. ಇಲ್ಲಿ ಪೋಸ್ಟ್ ಅಪ್ಲೈಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಅದನ್ನು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ಅಂತ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಆ್ಯಕ್ಷನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಕ್ಷನ್ ಕೆಳಗಡೆ ವ್ಯೂ ಅಂತ ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಕಾಲ್ ಲೆಟ್ರ್ ಅಂತ ಇರುತ್ತೆ ನೋಡಿ.
ಕ್ಯಾಂಡಿಡೇಟ್ ಡೀಟೇಲ್ಸ್ ಬಂದಮೇಲೆ ಮುಂದೆ ಈ ಕಾಲ್ ಲೆಟ್ರ್ ಅಂತ ಮುಂದೆ ಬರುತ್ತೆ. ಈ ಕ್ಯಾಂಡಿಡೇಟ್ಸ್ ಫಾಲೋವಿಂಗ್ ರಿಪೋರ್ಟಿಂಗ್ ಟೈಮ್ ಇರುತ್ತೆ, ಮತ್ತು ಗೇಟ್ ಕ್ಲೋಸಿಂಗ್ ಟೈಮ್ ಇರುತ್ತೆ, ಮತ್ತು ಎಕ್ಸಾಮ್ ಸ್ಟಾರ್ಟ್ ಟೈಮಿಂಗ್ ಇರುತ್ತೆ 9 ಇದೆ ನೋಡಿ ಇಲ್ಲಿ ಈ ಥರ ರಿಪೋರ್ಟಿಂಗ್ ಟೈಮ್. ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3 ಇಲ್ಲಿ 3 ಶಿಫ್ಟಲ್ಲಿ ನಡೆಸ್ತಾ ಇದ್ದಾರೆ ಇವರು. ಶಿಫ್ಟ್ 1 ಇರೋರು ಯಾವ ಟೈಮಿಂಗು ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋ ಟೈಮಿಂಗ್ ಯಾವುದು ನೋಡಿ. ಡ್ಯೂರೇಷನ್ ಕೂಡ ಕೊಟ್ಟಿದ್ದಾರೆ. ಡ್ಯೂರೇಷನ್ ಆಫ್ CBT ವಿಲ್ ಬಿ 90 ಮಿನಿಟ್ಸ್ ಫಾರ್ 100 ಕ್ವಶನ್ಸ್, 120 ಮಿನಿಟ್ಸ್ ಫಾರ್ ಸ್ಕ್ರೈಬ್ ಅಂತ ಇದೆ. ಸ್ಕ್ರೈಬ್ ಇದ್ದವ್ರು 120 ಮಿನಿಟ್ಸ್, ಮತ್ತು 90 ಮಿನಿಟ್ 100 ಕ್ವಶನ್ಸ್ಗೆ 90 ಮಿನಿಟ್ಸ್ ಇರುತ್ತೆ. ಅದು ಎಷ್ಟಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 9 o'clock ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 90 ಮಿನಿಟ್ಸ್ ಒಂದು 60, 70, 80, 90 ಅಂದರೆ ಒಂದು 1.5 hour ಇರುತ್ತೆ ಇದು ಎಕ್ಸಾಮು. ನೀವು ಟೈಮಿಂಗ್ ನೋಡ್ಕೋಬೇಕಾಗುತ್ತೆ. 90 ಮಿನಿಟ್ಸ್ಗೆ 100 ಕ್ವಶನ್ಸ್ ಟಚ್ ಮಾಡಬೇಕಾಗತ್ತೆ. CBT ಇರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಕ್ಸಾಮ್ ಡೀಟೇಲ್ಸ್ ಕೂಡ ಇರುತ್ತೆ, ನೋಡ್ಕೋಬೋದು. ಎಕ್ಸಾಮ್ ಸಿಟಿ ಇದೆ ಬೆಳಗಾವಿ ನೋಡಿ, ಯಾವ ಸಿಟಿ ಅಂತ ಇಲ್ಲಿ ನೋಡಿದರೆ. ಟೆಸ್ಟ್ ಸ್ಟೇಟ್ ನೋಡ್ಬೋದು, ಕರ್ನಾಟಕ ಇದೆ. ಯಾವ ಸ್ಟೇಟಲ್ಲಿ ಇದೆ ಅಂತ ನೋಡ್ಕೋಬೋದು. ಎಕ್ಸಾಮ್ ಡೇಟು 29 ಏಪ್ರಿಲ್ 2025 ಇದೆ. ಎಲ್ಲ ಇರುತ್ತೆ ನೋಡಿ ಇಲ್ಲಿ. ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3 ನಿಮ್ಮ ಹಾಲ್ ಟಿಕೆಟ್ ಮೇಲೆ ಅಂದರೆ ಈ ಕಾಲ್ ಲೆಟ್ರ್ ಮೇಲೆ ಇರುತ್ತೆ. ರಿಪೋರ್ಟಿಂಗ್ ಟೈಮು 7:30 ಒಳಗಡೆ ಇರಬೇಕು. ಗೇಟ್ ಕ್ಲೋಸಿಂಗ್ ಟೈಮು 8:30 ಕ್ಲೋಸ್ ಆಗುತ್ತೆ. ಎಕ್ಸಾಮ್ ಸ್ಟಾರ್ಟು 9 AM ಸ್ಟಾರ್ಟ್ ಆಗುತ್ತೆ. ಡ್ಯೂರೇಷನ್ ಆಫ್ CBT ವಿಲ್ ಬಿ 90 ಮಿನಿಟ್ಸ್ ಇರುತ್ತೆ ಫಾರ್ 100 ಕ್ವಶನ್ಸ್ಗೆ. ಎಲ್ಲದಕ್ಕೂ 90 ಮಿನಿಟ್ಸ್ ಇದೆ 100 ಕ್ವಶನ್ಸ್ಗೆ. ಶಿಫ್ಟ್ 1 ಅಲ್ಲಿ ನಡೀತಾ ಇದೆ. ಇಲ್ಲಿ ನಿಮ್ಗೆ ಈ ಕಾಲ್ ಲೆಟ್ರ್ ಬೇಕು ಅಂದರೆ ಈ ಥರ ಇದ್ರ ಮೇಲೆ ಈ ಕಾಲ್ ಲೆಟ್ರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದರೆ ಈ ಕಾಲ್ ಲೆಟ್ರ್ ಅಂತ ಇದೆ, ಡೌನ್ಲೋಡ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಈ ಕಾಲ್ ಲೆಟ್ರ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ಜೂಮ್ ಮಾಡೋಣ. ಇದು ಇಲ್ಲಿ ನಿಮ್ಮ ರೋಲ್ ನಂಬರ್ ಇರುತ್ತೆ, ಮತ್ತು ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಮತ್ತು ನಿಮಗೆ ಇಲ್ಲಿ ಎಕ್ಸಾಮ್ ಸೆಂಟ್ರ್ ಅಡ್ರೆಸ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಎಕ್ಸಾಮ್ ಸೆಂಟ್ರ್ ಇದೆ. ಇಲ್ಲಿ ION ಡಿಜಿಟಲ್ ಝೋನ್ ಏರ್ಪೋರ್ಟ್ ರೋಡ್ ಅಂತ ಇದೆ. ಇಲ್ಲಿ ಎಲ್ಲ ನಿಮ್ಮ ಅಡ್ರೆಸ್ ಇರುತ್ತೆ, ಯಾವಲ್ಲಿ ಹೋಗಬೇಕು ನೀವು, ಬೆಳಗಾವಿ ಇಲ್ಲಿ ಅಥವಾ ಎಲ್ಲಿ ನಿಮ್ಮದು ಎಲ್ಲಿ ಎಕ್ಸಾಮ್ ಇರುತ್ತೋ ಅಲ್ಲಿ ಬರುತ್ತೆ ಅದು. ಇಲ್ಲಿ ನೋಡ್ಬೋದು ಗೂಗಲ್ ಮ್ಯಾಪ್ ಲಿಂಕ್ ಅಂತ ಇದೆ. ಕ್ಲಿಕ್ ಹಿಯರ್ ಟು ಗೆಟ್ ದಿ ಲೊಕೇಶನ್ ಆಫ್ ಯುವರ್ ಎಕ್ಸಾಮಿನೇಷನ್ ಸೆಂಟರ್ ಆನ್ ಗೂಗಲ್ ಮ್ಯಾಪ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ತೋರಿಸುತ್ತೆ ಅದು, ಎಲ್ಲಿ ನೀವು ಎಕ್ಸಾಮ್ ಬರ್ತದೆ. ಈ ಥರ ನೋಡಿ ION ಡಿಜಿಟಲ್ ಝೋನ್ ಏರ್ಪೋರ್ಟ್ ರೋಡ್ ಎಲ್ಲಿದೆ ನಿಮ್ಮ ಲೊಕೇಶನ್ ಅಂತ ಕೂಡ ಇದು ತೋರಿಸ್ತೈತಿ. ಏರ್ಪೋರ್ಟ್ ರೋಡ್ ಬೆಳಗಾವಿ ಈ ಥರ ಎಲ್ಲ ಸ್ಕೂಲ್ನ ಮಾಡ್ತಾರೆ ನೋಡಿರಿ. ಮಾಸ್ಟರ್ ಪ್ಲೇಸ್, ಪೂಜಾರಿ ಸ್ಕ್ವೇರ್, ಪ್ಲಾಟ್ ನಂಬರ್ 4 and 5 ಏರ್ಪೋರ್ಟ್ ರೋಡ್ ಈ ಥರ ಎಲ್ಲ. ಇಂಟು ಅಪೋಸಿಟ್ ಹೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಥರ ಎಲ್ಲ ಲೊಕೇಶನ್ ಕೂಡ ಕೊಟ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಏನು ಅನುಕೂಲ ಇದೆ, ಏನು ಸಮಸ್ಯೆ ಏನಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರಿಗಾದ್ರೂ ಕೇಳಿ ನೀವು ಅಲ್ಲಿಗೆ ಹೋಗ್ಬೋದು. ಈ ಥರ ನೀವು ಈ ಕಾಲ್ ಲೆಟ್ರನ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ, ಏನು ಸಮಸ್ಯೆ ಇಲ್ಲ. ಆಗಿರ್ತಾರೆ ಇಲ್ಲಿದ್ದಲ್ಲ ಈ ಕಾಲ್ ಲೆಟ್ರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಕು ಈ ಕಾಲ್ ಲೆಟ್ರ್ ಡೌನ್ಲೋಡ್ ಆಗುತ್ತೆ. ಎಷ್ಟು ಸಲ ಬೇಕಾದ್ರೆ ಡೌನ್ಲೋಡ್ ಆಗುತ್ತೆ. ಇನ್ಸ್ಟ್ರಕ್ಷನ್ಸ್ನ ಓದ್ಕೊಳ್ಳಿ ಒಂದು ಸಲ, ಓದ್ಕೊಂಡ್ಬಿಟ್ಟು ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಅಂತ. ಥ್ಯಾಂಕ್ ಯು.